ಆಚೆ ಎದಕ್ಕೆ ತಿರುಗ್ತಿ ಹೊರಗೆ ಹಾಂ ಬರೀ ಮನ್ಯಾಗ ಒಂದು ನಿಮಿಷ ಕಾಲ ನಿಂದ್ರಂಗಿಲ್ಲ ನೋಡಿ ಹೊಂಟು ಬಿಡ್ತಾಳೆ. ಇನ್ನು ಮ್ಯಾಗ ನಿನಗೆ ಒಂದು ಕೆಲಸ ಕೊಡ್ತೀನಿ ಅಂದ್ರೆ ನೀನು ಹೊಲಿಗೆ ಬರ್ತಿಲ್ಲ. ಲಗ್ನಕ್ಕಿಂತ ಮುಂಚೆ ಹೇಳಿದ್ದೆಲ್ಲ ನನಗೆ ಎಲ್ಲ ಹೊಲಿತೀನಿ, ಜಂಪರ್ ಹೊಲಿತೀನಿ, ಅದು ಹೊಲಿತೀನಿ, ಇದು ಮಾಡ್ತೀನಿ, ಏನೇನೋ ಅದು ಪಿಕೋ ಮಾಡ್ತೀನಿ, ಪಾಲ್ ಮಾಡ್ತೀನಿ, ಏನೇನೋ ಮಾಡ್ತೀನಿ ಅಂತ. ಅದನ್ನು ಮಾಡಿ ಮಷಿನ್ ತೊಗೊಂಬಂದು ಕೊಡ್ತೀನಿ. ಅದನ್ನು ಕುಂತ್ಕೊಂಡು ಹೊಲಿ ಎಲ್ಲರಿಗೂ ಹೇಳ್ತೀನಿ. ನನ್ನ ಹೆಂಡ್ತಿ ಹೊಲಿತಾಳ, ನಿಮ್ಮ ಹೆಂಡ್ತಿ ಜಂಪರ್ಗಳು ಅವು ಇವು ಇದ್ರ ಬಂದು ಹಾಕ್ರಿ ಅಂತೇಳಿ ಹೇಳ್ತೀನಿ. ಇನ್ನು ಹೊಲಿಯಕ್ಕೆ ಸ್ಟಾರ್ಟ್ ಮಾಡು. ಈ ಗಣೇಶನ ಹಬ್ಬ ಐತಲ್ಲ ನಾಳೆಗೆ, ತೊಗೊಂಬಂದು ಇಡ್ತೀನಿ, ಚಾಲೂ ಮಾಡಲಿ. ನೀವು ತಿರುಗೋದು ಬೇಕಾಗಿಲ್ಲ, ಆಯ್ತಾ? ಅಯ್ಯ ನೀವ್ ಹೇಳ್ತೀರ ನಿಮ್ ದೋಸ್ತರು ಎಂತಿಗೆ ಜಂಪರ್ ಹಾಕ್ರಿ ನನ್ನ ಏನ್ ಕಲಿತಾ ಅಂತ ಹೇಳ್ತೇನೆ. ನಿಂಗೆ ಬಾಜಿ ಬರಂಗಿಲ್ಲ ಹಂಗೆ ಹೇಳಕ್. ಅವ್ರ ಏನ್ ತಿಳ್ಕೊಂಗಿಲ್ಲ. ನನ್ನ ಹೆಂಡತಿ ಜಂಪರ್ ನಿನ್ಗೆ ಬೇಕು ಅಂತ ಕೇಳಂಗಿಲ್ಲ. ಯಪ್ಪ ಒಳ್ಳೆ 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 ಇದು ಏನ ಕಾಮಿಡಿ ಅದನ್ನೇ ಕೆಮ್ಮಿಡಿ ಆಗೋದು ಏನೂ ಆಗಂಗಿಲ್ಲ. ಹೇಳಿದ್ರೆ ಏನು ತಪ್ಪಾತು, ಒಂದು ಬೋರ್ಡ್ ಬರ್ಸಿ ಹಾಕಲ್ಲ ಅಂದ್ರೆ ಗೊತ್ತಾಗತ್ತೆ ಈಗ. ಇಲ್ಲಿ ಎಲ್ಲ ಜಂಪರ್ಗಳು ಡಿಸೈನ್ ಜಂಪರ್ಗಳು ಹೊಲಿತೇವಿ, ಬಂದು ಹಾಕ್ರಿ ಅಂತಂದು ಒಂದು ಬೋರ್ಡ್ ಬರ್ಸಿ ಇಲ್ಲಿ ಮುಂದೆ ಹಾಕು. ಎಲ್ಲರೂ ಹಾಕ್ತಾರಲ್ಲ ಹಂಗೆ ಹಾಕು. ಇಲ್ಲಿ ಪಿಕೋ ಪಾಲು ಎಲ್ಲ ಮಾಡಲಾಗುತ್ತದೆ ಅಂತಂದು ಹಾಕು. ಈಗಿನ ತಿರ್ಗಾಕ್ ಬಿಟ್ಟೇವಲ್ಲ ಸುಮ್ಮ ಅದಕ್ಕೆ ಹಂಗೆ ತಿರ್ಗೋದ ಎದಕ್ಕೆ ಹೇಳು? ಆಕಿನ ನಾನೇನು ಕೇಳಂಗಿಲ್ಲಲ್ಲ. ಹೋಲ್ ಬಿಡು ಇನ್ನು ಸಣ್ಣಕ್ಕಿದ್ದಾಗ ಮದುವೆ ಮಾಡೇವ ಅಂತಂದು ಅದಕ್ಕೆ ಮಾಡಕತ್ತಾಳ. ನೋಡಕ್ಕೆ ಬಂದಾಗ ಏನೇನು ಹೇಳಿದ್ಲಲ್ಲ, ನಿಮ್ಮ ಹೊಲಿತಾಳ, ಜಂಪರ್ ಹೊಲಿತಾಳ, ಅಬ್ಬಾಬಾಬ ಅಂತ ಚಂದ ಹೊಲಿತಾಳ ನೋಡು. ಒಂದೊಂದು ಜಂಪರು 100 ರೂಪಾಯಿ ತೊಗೊತಾಳ ಒಂದೊಂದು ಕಂದಿ. ದಿನ 5 ಜಂಪರ್ ಹೊಲಿ, 500 ರೂಪಾಯಿ ದುಡಿ ದಿನ. ಇನ್ನು ಮ್ಯಾಗ ಎಲ್ಲಿ ಕಳ್ಸಂಗಿಲ್ಲ ನಿನಗೆ. ನನಗೆ ಹಬ್ಬದ ದಿನ ಅಳಿಸ್ಬೇಡ್ರಿ. ನನಗೆ ಅಡ್ಡಾಡ್ಲಿಕ್ಕಂದ್ರೆ ನಿಮಗೆ ಊಟನ ಇಲ್ಲಿ ನೋಡು ಬಂದು. ಯಾಕೆ ಹೇಳು? ಸ್ವಲ್ಪ ಅಡ್ಡಾಡ್ಕೊಂಡು ಬಂದ್ರೆ ನನಗೆ ಅಡುಗೆ ಮಾಡಕ್ಕೆ ಚೈತನ್ಯ ಸಿಗುತ್ತೆ. ಇರ್ಲಿಕ್ಕಂದ್ರೆ ಮುಗೀತು. ಒಂಥರ ಜಡ್ ಹತ್ತಿರ ಮಕ್ಕೋತಾರಲ್ಲ ಹಂಗೆ ಮಕ್ಕೊಂಡ್ಬಿಡ್ತೀನಿ. ಕೇಳ್ಬೇಕ ನಮ್ಮ ಅವಾಗ. ಫೋನ್ ಕೊಡ್ತೀನಿ, ಫೋನ್ ಮಾಡಿ ಕೇಳು. ನನಗೆ ಸ್ವಲ್ಪ ಅಡ್ಡಾಡಿ ಬಂದ್ರೆ ಒಂಥರ ಎನರ್ಜಿ ಏನಂದು ಒಂದು ಒಳಗೆ ಶಕ್ತಿ ಬರ್ತೈತಿ. ನಿಂಗೆ ಜಂಪರ್ ಎಲ್ಲ ಹೊಲಿತೀನಿ, ಆಯ್ತು ತೊಗೊಂಬಂದು ಕೊಡ್ರಿ. ದಿನ 5 ಜಂಪರ್ ಆಗಲ್ಲ, ದಿನ ಒಂದೇ ಜಂಪರ್ ಹೊಲಿದು. ಏನಾರ ಇಂಥವು ಪಿಕ್ಕು ಪಾಲು ಎಲ್ಲ ಮಾಡ್ತೀನಿ, ಆಯ್ತಾ? ತೊಗೊಂಬಂದು ಹಾಕ್ರಿ. ನನಗೇನು ಆದ್ರೇನು ಹೊರಗೆ ಅಡ್ಡಾಡಬೇಡ್ರಿ ಮಾತ್ರ ಅನ್ಬೇಡ್ರಿ. ನಾ ಹೊರಗೆ ಅಡ್ಡಾಡ್ಲಿಕ್ಕಂದ್ರೆ ಎಲ್ಲ ಬಂದು ನೋಡಿ ಹೆಂಗೆ ವಿಚಾರ ಮಾಡಿ ಹೇಳ್ರಿ. ನಮಗಿಬ್ರು ತಾಯಿ ಮಗ ಇಬ್ರು ಬಂದ್ ಮಾಡ್ತಾರಂತ ಬಂದು. ಮಲ್ಲೇಶ ಈಕೆ ಹಂಗೆ ಒದರ್ತಾಳ, ಅದನ್ನ ಬಿಡು. ನಾ ಏನು ಹೇಳಾಕತ್ತೀನಿ, ನಿಮ್ಮ ತಂಗಿ ಬರ್ತಾಳ ಊರಿಂದ. ಸೀರೆ ತೊಗೊಂಬರಪ್ಪ, ಒಂದು ಚಲೋ ಸೀರೆ ತೊಗೊಂಬ. ಆಕೆಗೆ ಕಾಲನ್ ಚೈನ್ ಇಲ್ಲ ಅಂತ, ಕಟ್ಟಾಗ್ಯಾವಂತ. ಚಲೋದು ಒಂದು 10,000 ರೂಪಾಯಿ ಕೊಟ್ಟು ಕಾಲನ್ ಚೈನ್ ತೊಗೊಂಬ. ದೊಡ್ಡ ಬೇಕಂತ ಆಕೆಗೆ. ನೋಡು ಮತ್ತೇನೇನು ನೀನು ಎಲ್ಲ ಏನೇನು ಬೇಕೆಲ್ಲ ಅಡುಗೆ ಮಾಡಿಡ್ಬೇಕು. ನೀನು ಎಲ್ಲಾರ ಬರೀ ತಿರ್ಕೊಂತ ಅಡ್ಡಾಡಿ ಒಂದು ಚಪಾತಿ ಮಾಡಿ ಅದನ್ನ ಬದಿಕಾಯಿ ಪಲ್ಯ ಮಾಡಿ ಬಡಿಬೇಡ ನಮಗೆ. ಎಲ್ಲ ಚಲೋ ಅಡುಗೆ ಮಾಡಿಡು. ಹಪ್ಪಳ ಮಾಡು, ಬಜ್ಜಿ ಮಾಡು. ಹುಗ್ಗಿ ಮಾಡಿದ್ದೆಲ್ಲ, ಹುಗ್ಗಿ ಬೇಡ, ಆಕೆ ಹುಗ್ಗಿ ತಿನ್ನಂಗಿಲ್ಲ. ಕಡಿಮೆ ಮಾಡು. ನಾಳೆಗೆ ಹೆಂಗಾದ್ರೂ ಹಬ್ಬ ಐತಿ, ಕಡಿಮೆ ಮಾಡು. ಎಲ್ಲ ಮಾಡಿ ಇಡ್ಬೇಕು. ನಾವು ಗಣೇಶನ ಕುಂದ್ರಸ್ಲಿಕ್ಕಂದ್ರೆ ಏನಾತ ಗಣಪನ ಎಲ್ಲ ಅಡುಗೆ ಮಾಡ್ಬೇಕು ನೀನು. ಏನು 10,000 ರೂಪಾಯಿ ಕಾಲನ್ ಚೈನ ಬರೀ ದಿವ ಕೊಟ್ಬಿಡ್ತೇವೆ. ಈಗ ನಿನ್ನ ಸಾಲದ ಇನ್ನ ಅದು ಒಟ್ಟೈತಿ ನನಗೆ. ಅಲ್ಲಿ ವಾರ ರೊಕ್ಕ ತುಂಬೇಕು ನಾನು ಸಂಘದವ್ರಿಗೆ. ಮತ್ತೆ 10,000 ರೂಪಾಯಿ ಕೊಟ್ಟು ಚೈನ ಅಂತ. ಇನ್ನ ಚಲೋ ಸೀರೆ ಅಂತೀಯಲ್ಲ, ತೊಗೊಂಬರ್ತೇವೆ ಅತ್ತಿ. ನೀನು ಎಲ್ಲಾರ ನೀ ಕಾಲನ್ ಚೈನ ಬಂಗಾರ ಗಿಂಗಾರ ಅದು ಇದು ನಡೆಯಂಗಿಲ್ಲ ನೋಡು. ನಮ್ಗೆ ಆಗೋದು ಇಲ್ಲ. ನನ್ನ ತವ್ರ ಮನೆಯವರು ನನಗೂ ತೊಗೊಂಬರ್ತಾಳೆ. ನಮ್ಮವ್ ನಾಳೆಗೆ ನನಗೇನು ತರ್ತಾಳೆ? ಚಲೋ ಸೀರೆ ತೊಗೊಂಬರ್ತಾರ. ಅದನ್ನ ಆಟ ಕೊಡೋದು ಎಲ್ಲರೂ. ಏನು ಹೊಸ ಲಗ್ನ ಐತೆನ ಕೊಡಕ ತಿರುಗಿ 2 ಮಕ್ಕಳಿಗೆ ಆಗುದಿಲ್ಲ ನೋಡ್ರಿ. ನಾನಂತರೂ ಏನಾರು ನೀವು ಕಾಲನ್ ಚೈನ ಏನಾರು ತಂದು ಕೊಟ್ರೆ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ನೋಡು. ಮತ್ತೆ ಮಲ್ಯ ನೋಡಿ ಹೆಂಗೆ ಮಾತಾಡ್ತಾಳ. ಒಂದು ಈಟ್ರ ಮರದಿ ಕೊಡ್ತಾಳ, ಏನು ಕೊಡ್ತಾಳ ನೋಡು. ಎದ್ರ ಉತ್ತರ ಕೊಡ್ತಾಳ. ಅದೊಂದಿಟ್ಟು ಸಾಲ 5,000 ರೂಪಾಯಿ ಸಾಲ ತೀರ್ಸಾಳ ಅಂತ ಎಟ್ಟರ ಮಾತಾಡ್ತಾಳ. ಏನು ಸುದ್ದಿ? ನನ್ನ ಮಗಳಿಗೆ ಚೈನಾ ತಂದು ಕೊಡೋದಿಲ್ಲಪ್ಪ ನೀನು. ಹೇಳು, ಇಲ್ಲಿಗಂದ್ರೆ ನಾ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ಈ ಸದ್ದ. ಯವ್ವ ಅದು 5,000 ಅಲ್ಲ 10,000. ಒಂದು ಸ್ವಲ್ಪ ನೆನಪರಿ ನೋಡು. ಆಕಿ 10,000 ರೂಪಾಯಿ ತೆಗೆದು ಇಟ್ಟಿದ್ಲು ಸಂಘದವ್ರ ಕಡೆ ಸಾಲ ತೆಗೆದು. ಎದಕ್ಕೆ ಏನಾರು ಬರುತ್ತಂತಂದು ಅಂಥದ್ರಾಗ ನಿನ್ನ ಸಂಬಂಧ ಆಕಿ ಕೊಟ್ಟು ಸಾಲ ಕೊಟ್ಟು ನೀನು ಕರ್ಕೊಂಬಂದಾಳ. ಮತ್ತು ಆಕಿಗೆ ಮಾತಾಡ್ತೇನವೇ ಯವ್ವ? ಆಕಿಗೆ ನಾನು ಒಂದು ಮಷಿನ್ ತೊಗೊಂಬಂದು ಕೊಡಕತ್ತೀನಿ ಹೊಲಿಗೆ ಹೊಲಿಯಾಕ. ನಮ್ಗೆ ಚೈನಾ ಗೀನ ಆಗಂಗಿಲ್ಲವ. ಒಂದು ಚಲೋದೊಂದು ಸೀರೆ ತೊಗೊಂಬರ್ತೀನಿ. ನನ್ನ ಮಗಗೆ ಅರ್ಬಿ ತಂದಿಲ್ಲ ನಾ ಹೊಸವು. ಅಂಥದ್ರಾಗ ಅವ್ರಿಗೆಲ್ಲ ತೊಗೊಂಬರೋದೇನು ನೋಡು. ಅವ್ರ ಮಕ್ಕಳನ್ನ 2 ತರ ತೊಗೊಂಬಂದ್ರೆ ನಾನು ಅವ್ರ 2 ಅರಿಬಿ ಆಕಿಗೆ ಒಂದು ಸೀರೆ. ಇಷ್ಟ. ನೀನು ಜಾಸ್ತಿ ಇದನ್ನು ಅನ್ನಕ್ಕೆ ಹೋಗ್ಬೇಡ. ನಿಮ್ಮ ಮನೆ ಬಿಟ್ಟು ಹೋಗಂಗಿತ್ತಂದ್ರೆ ಹೋಗ್ರೇವ. ನಮಗಂತ್ರ ಆಗೋದಿಲ್ಲ ನೋಡು. ಇಷ್ಟು ನನ್ನ ಕೈಲಿ ಏನು ನಡೀತೈತೆ ಅಟ್ ನಾ ಮಾಡ್ತೀನಿ. ಏನು ಐತೆ ಇಲ್ಲ ತೀರಾ ಹೇಳೋದಕ್ಕೂ ಒಂದು ಇತಿಮಿತಿ ಇರ್ತೈತೆವ. ಈಗ ಅದನ್ನು ತಿಂಗಳ ತುಂಬ್ತೀನಿ. ಈಗ ಆಕಿನ ಮಷಿನೇನು ಒಮ್ಮಲ್ಲಿ ರೊಕ್ಕ ಕೊಟ್ಟು ತರಂಗಿಲ್ಲ. ತಿಂಗಳ ಇಟಿ ಕೊಟ್ಟು ಮುಟ್ಟಿಸ್ತೀನಿ ಹೇಳಿನ ಅವ್ರಿಗೆ. ಅದ್ರ ಸಂಬಂಧ ಆಕಿನ ಹೇಳಕ್ಕಂತನ ಬಂದಿದ್ದೆ. ನೀ ಏನೋ ಅದು ಇದು ಅನ್ನಕ್ಕೆ ಹೋಗ್ಬೇಡ ನೋಡುವ. ಇಟೈತೆ ನೋಡು ಹೆಂಗೆ ಮಾಡ್ತೀನಿ ನೋಡು. ಬೇಕಂದ್ರೆ ಕರ್ಸು ಅಲ್ಲೇ ಅಂದ್ರೆ ಅಲ್ಲೇ ಹೋಗಿ ಸೀರೆ ಕೊಟ್ಟು ಬರ್ತೀನಿ ಅಷ್ಟ. ಯವ್ವ ಹೆಂಗೆ ಮಾತಾಡ್ತಿಲ್ಲ ನೀನು? ಆಕಿನಂಗೆ ಮಾತಾಡ್ತೀನಿ ನೋಡು. ನನಗೊಂದು ಈಟ್ರ ಮರ್ಯಾದೆ ಕೊಡ್ತೀರಾ ಇಬ್ರು? ಮನೆ ಬಿಟ್ಟು ಹೋದ್ರು ಹೋಗಂತೀಯ? ನನ್ನ ಮನೆಯಲ್ಲ ಇದು ನಾಯಕ್ಕೆ ಹೋಗ್ಲಿ. ಮನೆ ಬಿಟ್ಟು ನೀವ ಹೋರಿಬ್ರು. ಮನೆ ಬಿಟ್ಟು ಹೋಗಕ್ಕೆ ನಾವೇನು ಇದೊಂದು ತಿಳ್ಕೊಂಡೇನು? ಮನೆ ನನ್ನ ಹೆಸಲೇ ಮಾಡ್ಯ ನಮ್ಮಪ್ಪ. ಗೊತ್ತೈತೆ ಇಲ್ಲ ನಿನಗೆ? ಹಿಂದಕ್ಕೆ ಮನೆ ಬಿಟ್ಟು ಹೋಗ್ಬೇಕತ್ತ. ಯಾರು ಮನೆ ಬಿಟ್ಟು ಹೋಗಂಗಿಲ್ಲ. ನೀನು ಹೋಗ್ಬೇಡ, ನಾವು ಹೋಗಂಗಿಲ್ಲ. ಈಗ ನೋಡು ಚೈನಾಗಿನ ನಡೆಯಂಗಿಲ್ಲವ. ನಮಗಂತೂ ಕೈಯ ಏಟ್ ನಡೀತೈತಿ ಅಟ್ ನಾವು ಮಾಡುತ್ತೇವೆ. ಆಕಿ ತಂಗಿ ಅದ, ನನಗೂ ಗೊತ್ತೈತಿ. ಆಕಿಗೆಲ್ಲ ಕೊಟ್ಟಿನಿ, ಎಲ್ಲ ಮಾಡೀನಿ. ಇನ್ನೇನಾಗಂಗಿಲ್ಲ. ನೀನು ಎಲ್ಲ ಬೋರ್ ಮಾಡಿಕೊಟ್ಟು, ಕಿವೇನೂ ಕೊಟ್ಟು, ಎಲ್ಲ ಕೊಟ್ಟು. ಆದರೂ ನಾವು ಏನೇನೇನು ಕೇಳಿಲ್ಲ. ಇನ್ನೇನು ಒಂದು ಚಲೋದೊಂದು 2,000 ರೂಪಾಯಿದು ಸೀರೆ ತೊಗೊಂಬಂದು ಕೊಡ್ತೀನಿ. ಹುಡುಗರು ಚಲೋ ಬಟ್ಟೆ ತರ್ತೀನಿ. ಮುಗೀತು ಇಷ್ಟ. ಬಿಟ್ಟರೆ ಏನೇನೋ ಕೇಳಕ್ಕೆ ಹೋಗ್ಬೇಡ. ಇದ್ರ ಮೇಲೆ ನೀನು ಇಷ್ಟ ಏನಾರ ಮಾಡ್ಕೊ.
ಏ ಎಲ್ಲಿ ಹೋಗ್ಯಾನ್ಲೇ? ಚಿಂಟೆ ಎಲ್ಲಿ ಹೋಗ್ಯಾನ? ಇನ್ನಾಕಾದ್ರೂ ಬಂದಿಲ್ಲಲ್ಲ. ಅವನಂತರೂ ಒಟ್ಟಾಗಿ ನೀನು ಹೊಳ್ಳೆ ನೋಡಂಗಿಲ್ಲ ನೋಡು. ಅದು ಎಲ್ಲಿ ಹೋಗುತ್ತಾ ಎಲ್ಲಿ ಬರುತ್ತಾ ತಿಂತ ಉಂತ ಏನೇನೂ ಇಲ್ಲ. ಅವ್ ಬಂದ್ಗಳ ಸಾಲಿ ಪಾಟಿ ಕಚೀಲಿ ಒಗಿತಾನ, ಹೊಂಟು ಬಿಡ್ತಾನ. ಒಂದಿಟ್ಟು ಓದಿಸೋದು ಬರ್ಸೋದು ಏನೇನೇನೇನೋ ಇಲ್ಲ. ಆಕಿ ಪದ್ಯ ಅಂತ ಆಕಂತ ಈಕಂತ ಯಪ್ಪ 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 ಸಾಕಾಗ್ಬಿಟ್ಟೈತಿ. ನನಗಂತರೂ ಊರನ್ನೋರು ಎಲ್ಲರಂತಾರೆ ಏನಿದು ಮಹಿಳಾ ಸಂಘ ಆಗೈತಿ ನೋಡು. ಇವ್ರು ಒಂದು ಏನು ಅಕ್ಕ ಏನೋ ಅಂತಾರಲ್ಲ, ಆ ಅಕ್ಕನ ಬಳಗ ಹೊಂಟತ್ ನೋಡಂತಾರ. ನೀವು ಹೊಂಟ್ರಿ ಅಂದ್ರೆ ನಮ್ಗೆ ಅಜ್ಜಿ ಕಜಿಲಾಗುತ್ತೆ ಪಾಪ. ಅವು ಹಂಗೆ ಅಂತಿರ್ತಾವೆ. ಏನಪ್ಪ ನಿಮ್ಮದು ರಗಳಿ ಏನಾರ ಅಂದ್ಕೊಂಡು ಸೆಟ್ಕೊಂಡು ಮಕ ಉಬ್ಬಿಸ್ಕೊಂಡು ಕುಂತು ಬಿಡ್ತಿ. ಏನು ಮಾಡ್ಬೇಕು ಹೇಳು? ಆಯ್ತಾರ ಎಲ್ಲಿಗೇನವ ಚಿಂಟೆ? ಅಯ್ಯ ನನಗೇನು ಗೊತ್ತ ಎಲ್ಲಿ ಹೋಗ್ಯಾನ? ಆಟ ಆಡಕ್ಕೆ ಹೋಗ್ತೀನಿ ಅಂದ ಹೋಗಂದೆ. ಅವನೇನ ಹಿಡಿದು ಕಟ್ಟಿ ಹಾಕಿ ಆಗುತ್ತಾನ? ಇನ್ನೇನು ಹೋಗಬೇಡ ಅಂದೇನು ಜೋರಾಗ ಒದ್ದೆ ಹೇಳ್ತಾನಪ್ಪ. ನಾ ಏನು ಮಾಡಲಿ? ಮತ್ತೆ ನನಗೆ ಅನ್ನಕ್ಕೆ ಬಾ ನೀನು. ಯಾಕೆ ನಿನಗೆ ಮಗ ಅಲ್ಲ? ನೀನು ಹಿಡ್ಕೊಂಡು ಕುಂದಿರಿಸಿ ಓದಿಸೋದು ಬರ್ಸೋದು ಮಾಡ್ಬೇಕು. ನನಗೆ ಕೆಲಸ ಒಟ್ಟಿರ್ತಾವೆ. ಬಾಂಡೆ ತಿಕ್ಕಬೇಕು, ಕಸ ಹುಡುಗಬೇಕು, ಕಲ್ಲು ಒರೆಸ್ಬೇಕು, ಅಡುಗೆ ಮಾಡಬೇಕು, ಮತ್ತು ನಿಮಗೆ ಅಡುಗೆ ಮಾಡಿಕೊಡ್ಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು, ಎಲ್ಲ ಮಾಡಬೇಕು. ನಮ್ಮ ಏನು ಮತ್ತೆ ಬೇರೆ ಏನೂ ಇರಂಗಿಲ್ಲ ಕೆಲಸ. ನೀನು ಓದಿಸ್ಬೇಕು ಬರ್ಸ್ಬೇಕು. ನೋಡು ಹೆಂಗೆ ಮಾತಾಡ್ತಾಳೆ. ಬರೀ ಏನಾರ ಒಂದು ರೆಡಿ ಮಾಡಿ ಇಟ್ಟಿರ್ತಾಳೆ ನೋಡು. ಹೊಳ್ಳಿ ಮಾತಾಡ್ಬೇಕಂದ್ರೆ ಒಂದು ಏನಾರ ರೆಡಿನೇ ಇರ್ತೈತೆ ಅದು. ಆಕೆ ಆಯಿತು ಹ್ಞೂ ಅಂದ್ರೆ ಆಕಿ ಅವ್ರ ಅಪ್ಪಗೆ ಹುಟ್ಟಿಲಿಕ್ಕಿ ಹಂಗದಾಳ ಆಕಿ. ನಮಗೂ ಹಿಂಗೆ ಮಾತಾಡ್ತಾಳೆ, ನಿನಗೂ ಹಂಗೆ ಮಾತಾಡ್ತಾಳೆ. ಆ ಹುಡುಗಂತರೂ ಮುಗಿತದು. ಏಟ್ ತಿಂದ್ರೆ ತಿಂತೈತಿ, ಇಲ್ಲಿಕ್ಕಂದ್ರಿಲ್ಲ. ಅದೊಂದು ಮೀಗಿ ಮಾಡಿಕೊಡು ಅಂತ ಹೇಳಿ ನಿಂದಿರ್ತಾನೆ. ನಾನು ನೀರಾಗ ಹಾಕಿ ಕುಚ್ಚಿ ಕೊಟ್ಟಿರ್ತೀನಿ ಈಗ ಇರ್ಲಿಕ್ಕಂದು. ಏನು ಮಾಡ್ಬೇಕು? ಅದು ಒಂದು ಇಟ್ಟುದ್ದ ಸರ ಅಂತಂದು ಇಟ್ಬಿಟ್ಟು ಆಡೋದು ಮೀಗಿದು. ಏನು ನನಗಂತರೂ ಸಾಕದಂಗೆ ಐತಿ. ಏನಾರ ಮಾಡ್ಕೊರಿ. ಎಲ್ಲಿ ಹೋಗಿದ್ದೆ? ಎಲ್ಲ ಹುಡುಕ್ಯಾಡ್ ಬಂದ್ಯಪ್ಪ. ಎಲ್ಲೇ ಹೋಗ್ತೀನಿ ಆಟ ಆಡಕ? ಏನು ಸುದ್ದಿ? ಇಲ್ಲೇ ಮನೆ ಮುಂದೆ ಆಡ್ತಾರಪ್ಪ. ನೀನು ಎಲ್ಲಿ ಹೋಗಿ ಅನ್ನೋದ ಗೊತ್ತಾಗತ್ತಿಲ್ಲ. ಎಲ್ಲಿ ಹೋಗ್ತೀನಿ ಆಟ ಆಡಕ್ಕೆ? ಯಪ್ಪಲ್ಲಿ ತಾಟ ಐತಲ್ಲ, ಅಲ್ಲಿ ಹಿಂದೊಂದು ಅಲ್ಲೊಂದು ಗುಡಿಸಲು ಐತಲ್ಲ, ಅಲ್ಲಿ ಹೋಗ್ತೀವಿ ಆಟ ಆಡಕ. ಮತ್ತ ಅಲ್ಲೇ ಬೇಕಿ ಅಂಟಿ ಬಂದಾಳಲ್ಲ, ಅವನ್ಗೆ ಚೇರ್ ಅದಾಳ ನೋಡು. ಆಕಿ ನಮ್ಗೆ ತಿನ್ನಾಕ್ ಕೊಡ್ತಾಳ. ಏನ್ ಮಾಡಿರ್ತಾಳ ಎಲ್ಲ ನಮಗೆ ತಿನ್ನಾಕ್ ಕೊಡ್ತಾಳ. ಮತ್ತೆ ಸಂಗಣ್ಣ ಕಾಕ ಬಂದಿದ್ನಲ್ಲಿ ಅವರು ಏನೇನೋ ತಗೊಂಬಂದು ಕೊಟ್ರು, ಅದನ್ನು ನಮ್ಗೆ ತಿನ್ನಾಕ್ ಕೊಟ್ರು. ಮತ್ತು ನಾಳೆಗೆ ಗಣಪನ ಕುಂದ್ರಿಸ್ತೀನಿ, ಎಲ್ಲ ತಗೊಂಡ್ಬಾ, ಇಲ್ಲೇ ಬಂದು ಬರ್ತೀನಿ ಅಂತ ಅನ್ನಕತ್ತಿದ್ರು. ನಾವು ಅಲ್ಲೇ ನಿಂತಿದ್ದೇವಿ. ನಮಗೂ ಊಟ ಮಾಡಕ್ಕೆ ಇಲ್ಲೇ ಬರ್ರಿ ಅಂತೇಳಿ ಅಂದ್ರೆ, ಯಪ್ಪ ನೀನು ನಮಗೆ ಗಣೇಶನ ಕುಂದ್ರಿಸು. ನಮ್ಮ ಮನ್ಯಾಗೂ ನಾವು ಗಣಪನ ಕುಂದ್ರಿಸಿ ಚಂದಾಗ ಪಿಪ್ಪಿ ಡ್ಯಾನ್ಸು ಎಲ್ಲ ನಾವು ಮಾಡ್ತೇವೆ. ಯಪ್ಪ ಕುಂದ್ರಸ ಯಪ್ಪ. ಅಲ್ಲಿ ಬಂದಿದ್ನಾ? ಯಾರಕ್ಕೆ ಹೆಣ್ಮಗಳು? ಅಂಥದ್ದೆಲ್ಲ ನೀನು ನೋಡಬಾರ್ದು. ಹಾಗೆ ಹೋಗಿ ಮತ್ತು ಅವ್ರ ಮುಂದೆ ಇವ್ರ ಮುಂದೆ ಏನೂ ಹೇಳಕ್ಕೆ ಹೋಗ್ಬೇಡ ಆಯಿತಾ? ಹಂಗೆಲ್ಲ ಕುಂದ್ರಸಕ್ಕೆ ಬರಂಗಿಲ್ಲಪ್ಪ. ನಮ್ಮ ಮನೆ ಮುಂದೆ ಯಾರ ಗಣಪನ ತಂದು ಇಟ್ರಂದ್ರೆ ನಾವು ಅದನ್ನ ಕುಂದ್ರಿಸ್ಬೇಕು. ನಮ್ಮ ಮನೆಗೆ ಗಣಪ ಬಂದಂತಂದು ಹಂಗೆ ಕುಂದ್ರಿಸ್ಬಾರ್ದು. ಅವೆಲ್ಲ ದೋಷ ಇರ್ತಾವೆ, ನಿನಗೆ ಗೊತ್ತಾಗಂಗಿಲ್ಲ. ಹೋಗು, ನಿಮ್ಮಮ್ಮ ಅಡುಗೆ ಮನೆಗೆ ಹೋಗಿ ನೋಡು ಏನಾರ ಮಾಡಿರ್ತಾಳ. ಹೋಗು ತಿನ್ನು ಹೋಗು. ಅಪ್ಪ ನನಗೂ ಗಣಪ ಬೇಕು, ಗಣಪನ ತರಬೇಕು. ಯಾವ ನೀನಾರ ಹೇಳ್ಬೇ, ನನಗೂ ಗಣಪ ಬೇಕು, ಗಣಪನ ಕುಂದ್ರಸೋನು. ಚಿಂಟೆ ಹಿಂಗ ಹಠ ಮಾಡಿದ್ರೆ ಹೆಂಗ ಹೇಳತ್ತಾನ ಇಲ್ಲಿ ಮಪ್ಪ? ಹಂಗೆಲ್ಲ ನಡೆಯಂಗಿಲ್ಲಪ್ಪ, ಅದು ದೋಷ ಇರ್ತೈತಿ. ನಿನಗೇನು ಗೊತ್ತು? ನೀನ ಸಣ್ಣವದಿ, ನಾನು ನೀನು ದೊಡ್ಡ ಹಾಕಿಲ್ಲ, ಅವಾಗ ಗೊತ್ತಾಗುತ್ತಾ? ಇವ್ರ ಮನೆ ಕುಂದಿರ್ತಾರ, ಯಾರು ಬಂಗಾರಕ್ಕನ ಮನೆ ಕುಂದಿರ್ತಾರ. ಅಲ್ಲಿಗೆ ಹೋಗೋಣ ಅಂತ ಹೇಳ್ಯಾರ ಅವ್ರು. ಬರ್ರಿ ಎಲ್ಲರೂ ಅಂತಂದು ಅಲ್ಲಿಗೆ ಹೋಗೋಣ್ರಿ ಅಂತ ಎಲ್ಲರೂ ಚಂದಾಗ ಹೊಸ ಅರ್ಬಿ ತಂದಾನ ನಿಮ್ಮಪ್ಪ. ನೋಡಕತ್ತಿ ಪ್ಯಾಂಟು ಶರ್ಟು ಹಾಕೊಂಡು ಹೋಗೋಣಕತ್ತಿ. ನಡಿ ಹೋಗು, ನಿಮ್ಮಮ್ಮ ಏನ ಮಾಡಕತ್ತಾಳ ಹೋಗು. ಬರೀ ಇದನ್ನ ಹೇಳ್ತೀರಿ ನೋಡು. ಎಲ್ಲರ ಮನೆಗೂ ಗಣಪ ಕುಂದಿರ್ತಾರ, ನೀವ ಕುಂದಿರ್ಸಂಗಿಲ್ಲ. ಬರೀ ಇದನ್ನ ಅಂತೀರಿ ಯಾವ ನೋಡಿದ್ರು. ಅಲ್ಲಲ್ಲೇ ತೋಟದ ಮನೆ ಕಡೆ ಅಲ್ಲಿ ಗುಡಿಸ್ಲೈತಲ್ಲ, ಅಲ್ಲಿ ಯಾರು ಬಂದದಾರ ನಾವ ನೋಡಿಲ್ಲಲ್ಲ. ಇವ ಸಂಗಣ್ಣ ಯಾಕೆ ಅಲ್ಲಿ ಹೋಗ್ತಾನ? ಏನಪ್ಪ ಇದು ಒಂದು ತಿಳಿಯಾಕತ್ತಿಲ್ಲ ನೋಡು. ಹೆಣ್ಮಗಳು ಯಾರು? ಒಂದಿಟ್ಟು ನೀ ಇಟ್ಟು ಅಡ್ಡಾಡ್ತಿ ಏನೋ ಇದ್ರ ಬಗ್ಗೆ ಇವನು ವಿಚಾರ ಮಾಡಿಲ್ಲ. ನಿಮ್ಗೆ ಯಾರು ಕಣ್ಣಿಗೆ ಬಿದ್ದಿಲ್ಲ ನಾ ಹೆಣ್ಮಗಳು? ಇಲ್ರಿ ಮನ್ನಿ ಶಾಂತಿ ಅಂದ್ಲು, ನಿನ್ನ ಗಂಡ ಆಕಿ ಪರಕ್ಕಗ ನಿನ್ನ ಗಂಡ ಹೂವ ಮತ್ತು ಏನೇನ ಕೈಯ ಬಾಕ್ಸು ಅದು ಇದು ಹಿಡಿದಿದ್ನವ ಚೀಲ ಇಟ್ಕೊಂಡು ಆ ಕಡೆ ತೆಳಗೆ ಹೋದ್ ನೋಡು ಅಂತ ಅನ್ಲಕ್ಕಿ. ನಾನು ಈಕಿನೂ ಇಲ್ಲ ನನ್ನ ಗಂಡ ಅಂತವಲ್ಲ ಹಿಂಗೆ ಅಂದ್ಲು ಪರಕ್ಕ. ಹಿಂದೆರಡು ನಿನ್ನೆ ಬಂದು ಕೇಸಿಂದ ಇಲ್ಲವ ನನ್ನ ಗಂಡ ಅಂತವಲ್ಲ, ಅಲ್ಲಿ ಟಕಡೆ ಅದನಲ್ಲ ಅವ ಏನೋ ಟ್ಯಾಕ್ಟ್ರಿ ಪೂಜೆ ಮಾಡ್ಬೇಕು, ಹೂ ತಗೊಂಬಾ ಅಂತ ಹೇಳಿದ್ನಂತ. ಅದಕ್ಕೆ ತೊಗೊಂಡು ಹೋಗ್ಯಾನ ಸ್ವೀಟ್ ಬಾಕ್ಸು ಅದು ಎಲ್ಲ ಅಂತ ಹೇಳಿದ್ಲು. ನಾವು ಅವ್ರ ಕರೆ ಇರ್ಬೇಕು ಅಂತೇಳಿ ಸುಮ್ಮನೆ ಇದನ್ನು ನಾನು ಕಂಡು ಹಿಡಿತೀನಿ ನಿಂದ್ರಿ. ಇನ್ನು ಮ್ಯಾಗ ಅದೇ ನನ್ನ ಕೆಲಸ ಈಗ. ಪಾರಕ್ಕಗ ಪಾಪ ಆಕಿ ಗೊತ್ತಾತಾನ ಭಾಳ ಮಾನಸಿಕ ಮಾಡ್ಕೊಂತಾಳೆ. ಆಕಿ ಯಾರು ಅನ್ನೋದು ನಾ ಕಂಡು ಹಿಡ್ತೀನಿ. ಅಯ್ಯೋ ಅಂತಾನೆ ನಿನಗೆ ಎಚ್ಚರ ಅದ ಅಂತೇಳಿ ನಾಗಿದ್ದಾಳ ಆಕಿ. ಹಂಗಿದ್ದ ಸಂಗಣ್ಣ ನಿನಗೆ ತಗೋಬೇಕು ಹೆಣ್ಮಗಳು ಬಂದಾಳ ಅಂತ ಹೇಳ್ತಿದ್ದ, ನಾವು ನೋಡೇ ಇಲ್ಲ. ನನಗೆ ಅದಾಳ ನೋಡ್ತೀನಿ ನಿಂದ್ರಿ, ನನಗೆ ಅದಾಳ ಏನದಾಳ ಅನ್ನೋದು ನೋಡಿ ನಿಮ್ಗೆ ಹೇಳ್ತೀನಿ ಅಂತ. ಹಂಗಂತಂದು ಕೆಲಸ ಬಗಸಿ ಎಲ್ಲ ಬಿಟ್ಟು ಅದಕ್ಕೆ ನಿಂದ್ರಬೇಡ. ಏನ ಸುಮ್ಮ ಅಂದೆ, ನೀವು ಅಡ್ಡಾಡ್ತಿರಲ್ಲ ಅದಕ್ಕಂತಂದು ಅದಕ್ಕೆ ನಿಂದ್ರಬೇಡ ತಾಯಿ. ನಡಿ ಹೋಗು ನಡಿ. ಏನು ಮಾಡಿ ತಿನ್ನಾಕ ಅದನ್ನಾರ ಮಾಡಿ. ಪಾಪ ಅವ್ವ ಅಡುಗೆ ಮನೆಗೆ ಹೋತು ಏನು ಮಾಡ್ತೈತೆ ಏನಿಲ್ಲ, ಏನು ತಿನ್ನಾಕತೈತೆ. ನಡಿ ಅಯ್ಯೋ ಕೂಳಾರ ಹಾಕಿ ನನಗೊಂದು ಸ್ವಲ್ಪ. ಏನ್ಲೇ ಸೋನಿ ಈ ಥರ ಹಾಕೊಂಡಿಯಲ್ಲ, ಯಾರು ನೋಡಿದ್ರಂದ್ರೆ ನಮ್ಮ ಹಳ್ಯಾಗ ಇಂಥವೆಲ್ಲ ನಡೆಯಂಗಿಲ್ಲ. ಚಂದಾಗ ಸೀರೆ ಉಟ್ಕೋ.
ಇನ್ನೊಂದು ಏನಂದ್ರೆ ನೀನು ನೋಡ್ದಾಗ ಒಮ್ಮೆ ಬರೇ ನನ್ನ ಹೆಂಡತಿ ಗೆಳತಿದಳ್ಬೇಕು ಆಶೆ ಅಂತಂದು ಸೇಮ್ ನಿನ್ನ ಥರನಪ್ಪ ಎಲ್ಲೆಲ್ಲೆಲ್ಲೆಲ್ಲೇ ಬರೋಕ್ಕಿಲ್ಲ ಮೂಗು ಕಣ್ಣು ಬಾಯಿ ನೀನು ಕೂದಲ ಅದು ಎಲ್ಲ ಹಂಗೆ ಇಬ್ಬರು ನಾನು ಆಕೆ ನಮ್ಮ ಮನೆಗೆ ಅದು ಬರ್ತಿರ್ತಾರಲ್ಲ ಆಶಕ್ಕೆ ನೀಕ್ಲೇ ಬಂದ್ಬಿಡ್ಲನ ಅಂತ ಅನಿಸ್ಬಿಡ್ತೈತಿ ಪಟಕನ ಇದೆ ಜಲ್ ಅಂದಂಗೆ ಆಗ್ಬಿಡ್ತೈತಿ ಮತ್ತು ಅಲ್ಲಿ ನಿನ್ನ ಫಸ್ಟ್ಗೆ ಅಲ್ಲಿ ನೋಡಿದ್ನಲ್ಲ ಊರಾಗ ನೋಡೋಣ ಇಲ್ಯಾಕೆ ಬಂದಾಳ ಆಶಾ ನನ್ನ ಗೆಳೆಯನ ಹೆಂಡ್ತಿ ಇಲ್ಯಾಕೆ ಬಂದಾಳ ಈಕೆ ಅಂತ ಹೇಳಿ ಅಂದೆ. ಆಮೇಲೆ ನಿನ್ನ ಜೊತೆ ಮಾತಾಡ್ಸಿದ ಮೇಲೆ ಗೊತ್ತಾಯ್ತು ನೀನೇ ಬೇರೆ ಆಕಿನ ಬೇರೆ ಅಂತ. ಈ ಊರಿಗೆ ಕರ್ಕೊಂಬಂದು ನೀನು ಇಡ್ಬೇಕಾದ್ರೆ ಯಪ್ಪ ಹರಸಾಹಸ ಪಟ್ಟಿನಿ ನೋಡು, ಯಾರಿಗೆ ಗೊತ್ತಾಗಬಾರ್ದು ಹಂಗೆ ಇರಬೇಕು. ನೀನು ಏನಾರು ನೋಡಿದ್ರಂದ್ರೆ ಆಶೆ ಅಂತನ ಕಲೆ ಬಿಡ್ತಾರ ಅವ್ರು ಎಲ್ಲರೂ ಗೊತ್ತಾನ ಸೇಮ್ ಹಿಂಗಾದಳು ಮಾರಾಯ. ಆಕಿನ ಒಂದು ಫೋಟೋ ತೊಗೊಂಬರ್ತೀನಿ ಇಂದ್ರೆ ನಾಳೆಗೆ. ಹೌದ್ರಿ ನನಗೈತೆ ನಾನು ನೋಡ್ಬೇಕಲ್ಲ ಅವ್ರನ್ನ ಒಂದ್ಸರಿ ಕರ್ಕೊಂಡವ್ರಿ. ನಾನು ಹೊರಗೆ ಸುತ್ತಾಡಿಸಿ ಮತ್ತೆ ಎಷ್ಟು ದಿನ ಅಂತೇಳಿ ಇಲ್ಲೇ ಒಳಗೆ ಇರ್ಬೇಕು. ನಾನು ಯಾರಿಗೂ ಗೊತ್ತಲ್ಲ, ನಾನು ನಿಮ್ಮ ಹೇಳ್ತಿದ್ದೀನಿಲ್ಲ, ನಾನೇನು ಇಟ್ಕೊಂಡೇನ ಏನಿಲ್ಲ. ನಮ್ಮವ್ವ ನಿನ್ಗೆ ಲಗ್ನ ಮಾಡ್ಕೊಟ್ಟಾಳ, ನೀನೇ ಇಲ್ಲ ನಾನಾ ಬೇಕಂತೇಳಿ ಹಿಂದೆ ಬಿದ್ದು ನಾನು ಲಗ್ನ ಮಾಡ್ಕೊಂಡಿರಿ. ಈಗ ನೋಡಿದ್ರೆ ಹಂಗಂತೀರಿ. ನಿಮ್ಗೆ ಮಗ ಹೆಂಡತಿ ಇದ್ರು ಯಾಕೆ ನನ್ನ ಮದುವೆ ಆದ್ರಿ ನೀವು? ನನಗೇನು ಗೊತ್ತಿಲ್ಲ. ನಾನು ಊರಾಗ ಬರ್ಬೇಕು, ಎಲ್ಲರ ಜೊತೆ ಮಾತಾಡ್ಬೇಕು, ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ ಐತಿ. ನೀವು ಎಷ್ಟು ದಿನ ಅಂತೇನೆ ಒಳಗೆ ಇರ್ಬೇಕು. ನೀವು ಜಲ್ದಿ ಹೇಳ್ರಿ ಮತ್ತೆ ಅಕ್ಕಗೆ, ಇಲ್ಕ ನಾನು ಹೇಳ್ಬಿಡ್ತೀನಿ ನೋಡಿ. ಮತ್ತೆ ನನಗೆ ಬೇಸರ ಆಗುತ್ತೆ ರೀ. ನಾ ಎಲ್ಲಿ ನಿನಗೆ ಕಲೆ ಬಿದ್ದ ಲಗ್ನ ಆಗಿನೋ ಮಾರಾಯ? ನಾನು ನಮ್ಮ ಗೆಳೆಯನ ಹೆಂಡತಿ ಆಶಂತರ ಅದಾಳ ಅಂತಂದು ನೋಡ್ತಿದ್ದೆ ಹಣಿಕೆ ಅಷ್ಟಕ್ಕೆ ನಿಮ್ಮವ್ವ ಅಯ್ಯಯ್ಯ ನನ್ನ ಮಗಳನ್ನ ನೋಡ್ತೀನಿ ನೀನು ಹಂಗೆ ನೋಡ್ತೀನಿ ನೀನು ಅಂತ ಎಲ್ಲರಿಗೆ ಊರಿಗೆ ಗೊತ್ತಾಗಂಗೆ ಒದರಿ ಜಗಳ ಮಾಡಿದ್ಲು. ಮತ್ತು ನನಗೂ ನೀನು ಚಂದ ಇದ್ದಲ್ಲ, ನನಗೂ ಆಸೆ ಆಯ್ತು ಇದ್ರು ಇರಲಿ ಬಿಡು ಅಂತಂದು ನಿಮ್ಮವನ ಮಾತಾಡಂತ ಮಾತಾಡಕ್ಕೆ ಹಚ್ಚಿಲ್ಲಪ್ಪ. ನನಗೇನು ಗೊತ್ತಿತ್ತು ಹಿಂದಾಡೆ ನೀನು ಮಾತಾಡಿ ಎಲ್ಲರಿಗೆ ಊರಾಗ ಗೊತ್ತಾಗೈತೆ ಅಂತೇಳಿ ಅದು ಮಾಡಿ ಲಗ್ನ ಮಾಡ್ಕೊ ಅಂತ ಕಲೆ ಬಿದ್ದು ಲಗ್ನ ಮಾಡಿಸಿಲ್ಲ. ಮತ್ತು ನಿನಗೂ ಪ್ರೀತಿ ಇತ್ತಿಲ್ಲ ನನ್ನ ಮೇಲೆ ಹಂಗಾನು ಎರಡು ಕೈ ಸೇರಿದ್ರೆ ಚಪ್ಪಳ್ಯಾಕ ಹಂಗಾನು ನೀನು ಆಯ್ತು ನಾನು ಲಗ್ನಕ್ಕಿನಿ ಇವ್ರನ್ನ ಲಗ್ನಕ್ಕಿನಿ ಅಂತ ಒಳ್ಳೆ ಮಳೆ ನನ್ನ ನೋಡಕ್ಕೆ ಬರ್ತಿದ್ದಿ ಬಿಟ್ಟೇನು ಅದೆಲ್ಲ. ಈಗ ನನ್ನ ಮೇಲೆ ಹೇಳ್ತಾ ಏನು ಬೇಡ ಸುಮ್ಮ ಒಳಗಿರು, ಇನ್ನೂ ಒಂದು 3-4 ತಿಂಗಳ ಹಿಂಗೆ ಇರು, ಆಮೇಲೆ ನೋಡೋಣ ಅಂತಾರೆ. ಹೆಂಗಾರ ಮಾಡಿ ಹೇಳ್ತೀನಿ. ಆಕಿಗೆ ಹೆಂಗಿರ್ಬೇಕು ಮೊದಲ ಕೆಟ್ಟ ಜಗಳ ಗಂಟೆದಾಳ ಆಕಿ. ಯಪ್ಪ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ನಾನು ನಿನ್ನ ಹಿಂದೆ ಬಿದ್ದಿದ್ನಲ್ಲ ಹಣಿಕೆ ನೀನು ನಾನು ನೋಡಕತ್ತಿ ಅಂತ ನಾನು ನೋಡ್ತಿದ್ನಿ ಅಷ್ಟೇ. ನಮ್ಮವು ನಿನಗೆ ನೋಡು ಮಾತಾಡು ಅಂತ ಹೇಳಿದ್ಲ. ನನಗೇನು ಇದು ಗೊತ್ತಾಯಿಲ್ಲಲ್ಲ. ನಮ್ಮವನ ಭಾಳ ಒಳ್ಳೇದೈತಿ, ಗಣಮಗ ಲಗ್ನ ಆದರೂ ಇರಲಿ, ಆಕೆ ಅಲ್ಲಿರ್ತಾಳ, ನೀ ಇಲ್ಲಿರಾಕತ್ತಿ, ಚಂದ ಅದನ ಮತ್ತು ದುಡಿತಾನ, ಚಲೋ ಐತಿ, ಪಾಪವ ನೀನು ಮಾಡ್ಕೊಳಿಕಂದ್ರೆ ಸತ್ತ ಹೊಕ್ಕನ ಅಂತ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ಲು. ಹೌದಾ, ಅಷ್ಟು ನನ್ನ ಮ್ಯಾಗ ಪ್ರೀತಿ ಐತೆ, ಇರ್ಲಿ ಬಿಡು ಮತ್ತೆ ಅಂತಂದು ನಾನು ಸೆಕೆಂಡ್ ಇಯರ್ ಸಾಲಿಗೆ ಹೋಗಿದ್ನಲ್ಲ, ನಾನು ಫೇಲ್ ಆದೆ. ಹೋಲ್ ಬಿಡು ಲಗ್ನ ಹಾಕಿನಿ, ನಾನು ಅಷ್ಟು ಪ್ರೀತಿಸ್ತಾನ ಅಂತಂದೆ. ಇದನ್ನೇನು ಹೇಳಿಲ್ಲ ನೋಡು, ಹೇಳಾರನ ಸತ್ತು ಹೋದ್ಲು ಹಂಗೆ. ಏನು ಮಾಡ್ಬೇಕೀಗ? ಇದನ್ನು ಮಾಡಿ ಒಂದು ಮನೆ ಐತೆ, ಅದು ಮನೆ ಮಾರಿ ಇಲ್ಲಿ ತಂದು ಕಟ್ಸಿ ನಾನು ಇಟ್ಟು ಈಗ ಏನು ಮಾಡೋಕು? ನಿಮ್ಮ ಮನ್ಯಾಗೂ ಗೊತ್ತಿಲ್ಲ, ಇದು ತೋಟ ಹಿಡಿದಿದ್ದು ಗೊತ್ತಿಲ್ಲ, ಮನೆ ಕಟ್ಟಿದ್ದು ಗೊತ್ತಿಲ್ಲ. ನಿನ್ನ ಮಗ ಏನಾರು ಗೊತ್ತಾತಂದ್ರೆ ಏನು? ನನಗೂ ನಿನ್ನ ಮಗ ಇಟ್ಟು ದೊಡ್ಡದನ್ನೋದು ಗೊತ್ತಿತ್ತಂದ್ರೆ ನಾನು ಲಗ್ನ ಹಾಕಿದ್ದಿಲ್ಲಪ್ಪ ಯಪ್ಪ. ಏನೋ ಸಣ್ಣ ಹುಡುಗ ಐತೆ ಅಂತ ಅನ್ಕೊಂಡಿದ್ದೆ. ಅವ ನೋಡಿದ್ರೆ ಈಗ ಲಗ್ನಕ್ಕೆ ಬಂದನು ಅಂಥ ಮಗನ ಇಟ್ಕೊಂಡು ನಾ ಲಗ್ನ ಆದೆ. ನಂದು ಎಂಥ ಹಣೆ ಬಾರ ನೋಡಿ. ಆಯ್ತು ಬಿಡು, ಹೆಂಗಾರ ಆಗಲಿ, ಒಟ್ಟು ಲಗ್ನ ಆಗೈತಿ. ನನಗೂ ಒಂದು ಮಗು ಬೇಕು. ಏನಾರ ನೀನು ಬೇಡ ಅಂತ ಇಷ್ಟು ದಿನ ಬಿಟ್ಟು ನನಗಂತ ಒಂದು ಹೆಣ್ಮಗು ಬೇಕು. ಈಗ ಒಬ್ಬ ಗಂಡ್ಮಗ ಅದ, ನಾನೇನು ಬೇರೆ ಮಾಡಂಗಿಲ್ಲ. ನಾ ಒಂದು ಹೆಣ್ಮಗ ಆದ್ರೆ ಸಾಕು, ನನ್ನ ಜೊತೆಗೆ ಇರ್ತೈತಿ. ನೀನು ಯಾವಾಗಾರ ಬಾ, ಯಾವಾಗಾರ ಬಿಡು. ಆಗೋ ಟೈಮ್ದಾಗ ಹಾಕೋ ಬಿಡ್ಲೆ, ಅದಕ್ಕೆ ಯಾಕೆ ಈ ಪರಿ ಮಗು ಬೇಕಂತ ಆಗೋ ಟೈಮ್ದಾಗ ಹಾಕೋ ಬಿಡು. ನಡಿ ಒಳಗೆ ಹೋಗೋಣ. ಇದನ್ನ ಎಲ್ಲ ಇದ್ರೊಳಗೆ ಕಾಯಿಪಲ್ಲೆ ಒಂದು ಹಣ್ಣು ಅದು ತಂದಿನಿ. ಗಣಪನ ಕುಂದಿಸ್ಬೇಕಂತೆಲ್ಲ ಪೂಜೆ. ಈಗ ಗಣಪನ ಕುಂದಿಸಿದ್ರೆ ಮನ್ಯಾಗ ಮಂದಿದ್ರೆ ಚಂದಲೆ ಅವೆಲ್ಲ ಕುಂದಿಸ್ಬಾರ್ದು. ಹೇಳೋತನ ಕೇಳು ಸ್ವಲ್ಪ. ನೀನು ಏನು ಹೇಳಿದ್ರು ತಿಳ್ಕೊಳ್ಳಲ್ಲಪ್ಪ. ಆಕೆ ಆಶೆ ಇರೋದೇನೋ ನೀ ಇರೋದೇನೋ ಒಂದ ನೋಡಿ. ಆ ಹೆಣ್ಮಗಳು ಹಂಗೆ, ನೀನು ಹಂಗದಿ. ಇಬ್ರು ಅವಳಿ ಜೋಳಿ ಅನ್ಸುತ್ತೆ ನನಗಂತೂ. ಪಟಕನ ನೋಡೋಣ ಈ ಒಂದ ಹೊಟ್ಟೆನೋರನ ಅಂತ ಅನ್ಸುತ್ತೆ. ಅದು ಹಿಂದೆ ಏನೋ ಇರಬೇಕು ನನಗನ್ಸೋ ಮಟ್ಟಿಗೆ ಇಬ್ರು ಅವಳಿ ಜೋಡಿನೇ ಇರಬೇಕು. ಇರ್ಲಿ ಬಿಡು, ನಡಿ ಒಳಗೆ ಹೋಗೋಣ. ಇಷ್ಟು ಹೇಳಕತ್ತೀರಿ ಅಂದ್ರೆ ನಾ ಅವ್ರನ್ನ ನೋಡಬೇಕು. ಹೆಂಗಾರ ಮಾಡಿ ನಾ ಊರಾಗ ಬಂದು ನೋಡ್ತೀನಿ. ನನಗಂತೂ ಯಾವಾಗ ನೋಡ್ಬೇಕನ್ನ ಅನ್ಸಕತ್ತಿ ಬಿಟ್ಟೈತಿ. ನನಗೈತಿ ಅದಾಳ ಅಂದ್ರೆ ನಾ ನೋಡಬೇಕು. ನೋಡಕತ್ತಿ ಆಕಿನ ಮಗ ಬಂದಿದ್ನಲ್ಲ, ಸಣ್ಣ ಚಿಂಟೆ ಕೆಂಪಂದು ಇದು ಟೀ ಶರ್ಟ್ ಹಾಕಿದ್ನಲ್ಲ, ಆಕಿನ ಮಗ ಹೋಗಿ ಎಲ್ಲಿ ಏನಾರು ಹೇಳ್ತಾನೆ ಏನೋ. ನನಗಂತೂ ಕುಂಡಿ ಪಕ್ಕ ಅನ್ನಕತ್ತೈತಿ. ಯಾರಿಗೆ ಗೊತ್ತು ಏನು ಹೇಳೇನೋ ನನಗಂತೂ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲಪ್ಪ ಮಾರಾಯ. ನಿಂದಂತರೂ ಆ ಹುಡುಗರನ್ನ ಹಚ್ಕೋಬೇಡ, ಮನಿತನ ಹಚ್ಕೋಬೇಡ ಅಂತ ಹೇಳ್ತೀನಿ. ಎಲ್ಲಾರನ್ನೂ ಕರೆದು ಅಂದ್ಕೊಡೋದು, ಇದನ್ನು ಕರೆದು ಮಾಡ್ತಿ. ಎಲ್ಲಿ ಏನು ಹೇಳೇನೋ ಏನೋ ನನಗೆ ಕುಂಡಿ ಬಿಟ್ಬಿಟ್ಟು ಇಡಾಕತ್ತೈತಿ. ಹೋಗಿ ಕುಂಡಿ ಬಿಟ್ಟು ಇಡಕತ್ತಿ. ಅದೇ ಹೆಂಗೆ ಇಡ್ತಿದ್ರಿ? ಬಿಟ್ಟು ಬಾರಿ ಮಾತಾಡ್ತೀರಿ ನೀವು. ನಡಿ ಹೋಗೋಣ. ಅಡುಗೆ ಮಾಡೀನಿ, ಊಟ ಮಾಡಕತ್ರಿ ಇಲ್ಲೇ. ಅಲ್ಲಿ ಹೋಗಿ ಏನು ಕಮ್ಮಗ ಅಡುಗೆ ಮಾಡಿರ್ತಾಳಕಿ, ಏನೋ ಚಲೋ ಅಡುಗೆ ಸರಿಯಾಗಿ ಮಾಡಂಗಿಲ್ಲ ಅಂತ ಹೇಳ್ತೀರಿ. ನಡಿ ಚಂದಾಗ ಅಡುಗೆ ಮಾಡೀನಿ. ಚಪಾತಿ ತುಂಬಿಕಾಯಿ ಪಲ್ಯ ಮಾಡೀನಿ, ಬೆಂಡೆಕಾಯಿ ಪಲ್ಯ ಮಾಡೀನಿ, ಅನ್ನ ಮಾಡೀನಿ, ಏನು ತೊಗರಿಬೇಳೆ ಸಾರು ಮಾಡೀನಿ, ಎಲ್ಲ ಮಾಡೀನಿ. ಊಟ ಮಾಡಿ ಹೋಗಕತ್ತಿ ನಡ್ರಿ. ಅಲ್ಲೇ ಯಾವಾಗಲೂ ಮಾಡಂಗಿಲ್ಲ ನೋಡಿ ನನ್ನ ಹೆಂಡತಿ. ಒಂದು ಯಾವ್ದಾರ ಒಂದು ಏನು ಕಡ್ಲಿಬೇಳೆ ಪಲ್ಯ ಮಾಡಿರ್ತಾಳೆ, ಇಲ್ಲಿ ಅಲಸಂದಿ ಪಲ್ಯ ಮಾಡಿರ್ತಾಳೆ, ಒಂದು ಇಷ್ಟು ರೊಟ್ಟಿ ಬಡ್ದು ಇಟ್ಬಿಟ್ಟಿರ್ತಾಳೆ, ಅದಕ್ಕೆ ಮೊಸರು ಹಾಕೊಂಡು ಚಟ್ನಿ ಹಾಕೊಂಡು ತಿನ್ಬೇಕು ಅಷ್ಟೇ. ನೀನು ನೋಡಲಿ ಎಷ್ಟು ರುಚಿ ಅಡುಗೆ ಮಾಡ್ತೀವಿ. ಅರ್ಧ ಬಿದ್ದಿದ್ದ ನೀನು ಅಡುಗೆಗೆ ನೋಡಾನು. ಯಪ್ಪ ನಿನ್ನ ಕೈಯಿಂದ ಊಟ ಮಾಡೋಕನ ಭಾಳ ಖುಷಿ. ಆದರೂ ಕೇಳ್ತಿರ್ತಾಳೆ, ಯಾಕೆ ನೀವು ಊಟ ಮಾಡೋದು ಬಿಟ್ಟಿರಿ, ಇಟ್ಟಿಟ ಯಾಕೆ ಕುಂತೀರಿ, ಯಾಕೆ ಉಣ್ಣಂಗಿಲ್ಲ ನೀವು, ಒಂದ ರೊಟ್ಟಿ ತಿಂತಿ ಯಾಕಂತ. ಯಾಕೆ ಹೊಡ್ತುಂಬ ನೀನು ಇಲ್ಲಿ ಹಾಕಿ ಕಳಿಸಿರ್ತಿ, ಅಲ್ಲಿ ಉಣ್ಲಿಕ್ಕೆ ಮತ್ತೇನೋ ಅಮ್ಮನ ಬರುತ್ತಂತೇಳಿ ಊಟ ಮಾಡ್ತೀನಿ. ಅಂದು ನಿಂತು ಬಿಡ್ತಾಳ. ಏನು ಮಾಡೋದು, ಇಟ ತಿಂದು ಇದು ಮಾಡ್ತೀನಿ. ನಡಿ ಊಟಕ್ಕೆ ಹಚ್ಚಿ ನಡಿ.
ಏನೋ ಮಲ್ಲಣ್ಣ ಯಾರ ಜೊತೆ ಮಾತಾಡಕತ್ತಿಲ್ಲ ಇವ ಯಾರು ಊರಿಗೆ ಹೊಸ್ದ ಬಂದ ನನ್ನ ಕಣ್ಣಿಗೆ ಬೀಳಾರ್ರ ನಿನ್ನ ಕಣ್ಣಿಗೆ ಹೆಂಗೆ ಬೀಳ್ತು ಯಾರ ಜೊತೆ ಮಾತಾಡಕತ್ತಿ ಬಾ ಇಲ್ಲಿ ನನ್ನ ಜೊತೆ ಬಾ ಅವನು ಕರ್ಕೊಂಬ ಚಂದ ಕುಂತು ಕುಡಿನ ಅಂತ ನೀನು ಏನು ಕುಡಿದಿಲ್ಲ ತಿನ್ನೋದಿಲ್ಲ ಒಂದೇ ಒಂದು ಸಾರಿ ಕುಡಿತಿ ಬಾ ಇವತ್ತು ಟೈಟ್ ಫುಲ್ ಟೈಟ್ ಇನ್ನೂ ನಾ ಪೂರಾ ಟೈಟ್ ಆಗಿಲ್ಲ ಸ್ವಲ್ಪ ಕುಡಿದು ಬಂದೀನಿ ಅದಕ್ಕೆ ನಿನ್ನ ಕಂಡು ಹಿಡಿದು ಮಾತಾಡ್ಸಕತ್ತೀನಿ ಈ ಗಂಡ್ಮಗ ಯಾರು ಸಣ್ಣ ಹುಡುಗ ಬೆಳ್ಳಗ ಚಂದದನ್ನ ಕರ್ಕೊಂಬ ಇಲ್ಲಿ ನನ್ನ ಮಗಳನ್ನಾರ ಕೊಡ್ತೀನಿ ಅವನಿಗೆ ಯಪ್ಪ ಇವ ಯಾಕೆ ಈ ಕಡೆ ಬಂದ ಕುಡಿದು ಎಕಡೆ ಬೇಕು ಆ ಕಡೆ ಅಡ್ಡಾಡ್ತಾನೆ ಈ ಮನುಷ್ಯ ಅಂತರು ಯಪ್ಪೋ ನೋಡೇ ಬಿಟ್ನಲ್ಲೇ ಸೋನಿ ಹೆಂಗೆ ಮಾಡೋದ್ಲೆ ತಗೋ ಈಗ ಬ್ಯಾಗ್ ತೊಗೊಂಡು ಒಳಗೆ ಹೋಗಿ ನೀನು ಜಲ್ದಿ ಹೋಗು ನಾನು ಅವ್ನಿಗೆ ಇನ್ನೊಂದು ದಿವ್ಸ ಕುಡಿಸ್ತೀನಿ ಅಂದ್ರೆ ಎಲ್ಲ ಮರ್ತು ಬಿಡ್ತಾನೆ ಇರ್ಲಿಕ್ಕಂದ್ರೆ ಇದ್ದಿದ್ದಂಗೆ ಹೋಗಿ ಹೇಳ್ತಾನೆ ಇಲ್ಲಿಕಂದ್ರೆ ನೀನು ಯಾರಂತ ನಿನ್ನ ಮನೆಗೆ ಬರ್ತಾನೆ ಬಾ ಬಾ ಅಂತಂದು ನೀನು ಹುಡುಗನ ಮಾಡ್ಯಾನವ ಯಪ್ಪ ಇದೊಂದು ಚಲೋ ಆಗೈತಿ ಇರ್ಲಿಕ್ಕಂದ್ರೆ ಏನೈತೆ ನನಗೆ ಗೊತ್ತಿಲ್ಲ ಇಲ್ಲೇ ಬಂದು ನಿಂದಿರ್ತಾನೆ ನಿನ್ನ ಮ್ಯಾಗಿಂದ ನನ್ನ ಮಗಳು ಕೊಡ್ತೀನಿ ಬಾ ಬಾ ಅಂತಂದು ಅವ ಹಂಗೆ ಯಾರು ನೋಡಿದ್ರು ನನ್ನ ಮಗಳು ಕೊಡ್ತೀನಿ ಅಂತ ನಿಂದಿರ್ತಾನೆ ತಗೋ ಇದು ಬ್ಯಾಗ್ ತೊಗೊಂಡು ನಾವು ಹೋಗಿ ಅವ್ನು ಮಾತಾಡ್ಸಿ ನಾನು ಕುಡಿಸಿ ಬರ್ತೀನಿ ಅಂತ ಹೌದಾ ನಾನು ಸ್ವಲ್ಪ ತೊಗೊಂಡಿನೋ ಇನ್ನೊಂದು ಸ್ವಲ್ಪ ತೊಗೋಬೇಕು ಅನ್ಸಕತ್ತೈತಿ ನಡಿ ಹೋಗೋ ನಡಿ ಅವನು ಕರ್ಕೊಂಬ ಅವ ಬೆಳ್ಳಗೆ ಜಿರ್ಲಿಗೈತೆ ಅದನ್ನಲ್ಲ ಅವನು ಕರ್ಕೊಂಬ ಹೋಗನ್ರಿ 3 ಮಂದಿ ಕುಂತು ಕುಡೀನ್ರಿ ಹಂಗ ಅಲ್ಲ ಅವ ಕುಡಿಯಂಗಿಲ್ಲ ಅಂತ ನಡಿ ನಾವ ಕುಂತು ಕುಡೀನಂತ ನೀವು ಜಲ್ದಿ ಬರ್ರಿ ಮತ್ತೆ ಅಲ್ಲೇ ಕುಡ್ಕೋತ ಕುಂದ್ರಬೇಡ ನೀವು ಅವನ ಜೊತೆ ಸೇರಿ ಜಲ್ದಿ ಬರ್ರಿ ಇಲ್ಲೋ ಮಾರಾಯ ನೀ ಚಂದ ಅಡ್ಗೆ ಮಾಡಿ ಬಂದು ಊಟ ಮಾಡ್ತೀನಿ ಅವ್ಗೊಂದು ಬಾಟ್ಲಿ ಕೊಡಿಸೇನ ಬಂದ್ಬಿಡ್ತೀನಿ ಆಯ್ತು ಪಾ ಎಷ್ಟು ದಿನ ಹಿಂಗೆ ಇರ್ಬೇಕು ನಾನು ನನಗೂ ಊರಾಗ ಅಡ್ಡಾಡ್ಬೇಕು ಎಲ್ಲರ ಜೊತೆ ಮಾತಾಡ್ಬೇಕನ್ನೋ ಆಸೆ ಜಾಸ್ತಿ ಐತಿ ಏನು ಮಾಡೋದು ಅದು ಯಾವಾಗ ಟೈಮ್ ಬರುತ್ತೆ ನೋಡು ಇಷ್ಟಪಟ್ಟು ಲಗ್ನ ಆಗೀನಿ ಅಂದ್ರೆ ಭಾಳ ಚಲೋ ಅದ ಅಂದ್ರೆ ನನಗೆ ಭಾಳ ಇಷ್ಟ ಅವ್ನ ಮುಂದೆ ಹೇಳಿದ್ರೆ ಇನ್ನು ಸೊಕ್ಕ ಬರ್ತಂತ ಏನು ಹೇಳಿಲ್ಲ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಯಜಮಾನ್ರು ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸಿದ್ರು. ಹಾಗೆ ನಾನು ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ವೀಕ್ಷಕರೇ. ದಯವಿಟ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ವೀಕ್ಷಕರೇ. ಎಲ್ಲರೂ ವಿಡಿಯೋನ ಪೂರ ನೋಡಿಬಿಟ್ಟು ಒಂದು ಲೈಕು ಕಮೆಂಟು ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ.